ನಮಸ್ಕಾರ ಸ್ನೇಹಿತರೆ, ಇಂದು ನಾವು ನಮ್ಮ ದಾವಣಗೆರೆ ಶೈಲಿಯ ಅಪ್ಪಟ ಶೇಂಗಾ ಚಟ್ನಿ ಪುಡಿ ಮಾಡುವ ವಿಧಾನವನ್ನು ನೋಡೋಣ ಬನ್ನಿ. ಮೊದಲಿಗೆ ಶೇಂಗಾ ಬೀಜಗಳನ್ನು ಚೆನ್ನಾಗಿ ಒಂದು ಹದದಲ್ಲಿ ನಿಧಾನವಾಗಿ ಹುರಿದುಕೊಳ್ಳಬೇಕು. ಹುರಿದುಕೊಂಡಿರುವ ಶೇಂಗಾ ಬೀಜವನ್ನು ಚೆನ್ನಾಗಿ ತಿಕ್ಕಿ ಅದರ ಸಿಪ್ಪೆಯನ್ನು ತೆಗೆದುಕೊಳ್ಳಬೇಕು. ಮಿಕ್ಸಿ ಜಾರಿಗೆ ಸಿಪ್ಪೆ ತೆಗೆದ ಶೇಂಗಾ ಬೀಜಗಳನ್ನು ಮತ್ತು ಒಣಮೆಣಸಿನಕಾಯಿ, ಹುಣಸೆಹಣ್ಣು, ಜೀರಿಗೆ, ಉಪ್ಪು, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು ಎಲ್ಲವನ್ನು ಹಾಕಿಕೊಂಡು ಚೆನ್ನಾಗಿ ಮಿಕ್ಸಿ ಮಾಡಿಕೊಳ್ಳಿ. ಸ್ವಲ್ಪವೇ ಎಲ್ಲವನ್ನು ಹಾಕಿಕೊಂಡು ಮಿಕ್ಸಿ ಮಾಡಿಕೊಳ್ಳಿ. ಸ್ವಲ್ಪ ಬೆಲ್ಲವನ್ನು ಸಹ ರುಚಿಗೆ ತಕ್ಕಷ್ಟು ಬೆಲ್ಲವನ್ನು ಸಹ ಸೇರಿಸಿಕೊಳ್ಳಿ. ಈಗ ಶೇಂಗಾ ಚಟ್ನಿ ಪುಡಿ ಸಿದ್ಧವಾಗಿದೆ. ನೋಡಿ ಸ್ನೇಹಿತರೆ, ಶೇಂಗಾ ಚಟ್ನಿ ಪುಡಿ ಎಂದರೆ ಈ ಹದದಲ್ಲಿರಬೇಕು. ಇದಕ್ಕೆ ಯಾವುದೇ ಹುರಿಗಡಲೆಯನ್ನು ಕೂಡ ಸೇರಿಸಬೇಡಿ, ಬರೀ ಶೇಂಗಾದಿಂದ ಮಾತ್ರ ಮಾಡಿಕೊಳ್ಳಿ, ಆಯಿತಾ. ನಂತರ ಇದನ್ನು ನಾವು ಬಿಸಿ ಅನ್ನದೊಟ್ಟಿಗೆ ತುಪ್ಪದೊಂದಿಗೆ ಸೇವಿಸಬಹುದು ಅಥವಾ ಚಪಾತಿ ರೊಟ್ಟಿಯೊಂದಿಗೆ ನಾವು ಇದನ್ನು ಸೇವಿಸಬಹುದು. ನೀವು ಒಮ್ಮೆ ಪ್ರಯತ್ನಿಸಿ. ಇಷ್ಟವಾದರೆ ಲೈಕ್ ಮಾಡಿ.